ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೋರಾಗಿ ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಕೆ ಎನ್ ರಾಜಣ್ಣ ಇರ್ಬೋದು, ಪರಮೇಶ್ವರ್ ಸೇರಿದಂತೆ ಅಹಿಂದ ಬಣ ಈ ಒಂದು ಒತ್ತಾಯವನ್ನು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ರವಿ ಅವರು ಇದ್ದಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇದೆಯಾ ಅಥವಾ ಹೈಕಮಾಂಡೇ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅಂತ ಏನಾದರೂ ಸೂಚನೆ ಕೊಟ್ಟಿದೆಯಾ? ಏನು ಗೊಂದಲ ಸರ್ ಇದು ಅಂತ? ಇಲ್ಲ, ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳ ಸ್ಥಾನನೂ ಖಾಲಿ ಇಲ್ಲ. ಎರಡೂ ಸಮರ್ಥವಾಗಿ ಕೆಲಸ ನಡ್ಕೊಂಡು ಹೋಗ್ತಾ ಇದೆ, ಎರಡೂ ಖಾಲಿ ಇಲ್ಲ. ಗೊಂದಲ ಏನಿಲ್ಲ. ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಹೇಳಿಕೆನೇ ಗೊಂದಲ ಅಂತ ಅನ್ನೋದಾದರೆ ಗೊಂದಲ ಇಲ್ಲ. ಬರೀ ಅವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದು ಅಭಿಪ್ರಾಯಗಳಷ್ಟೇ. ಅದನ್ನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ಗೊಂದಲ ಅಂತ ಯಾಕೆ ಸ್ವೀಕಾರ ಮಾಡಬೇಕು? ಅಭಿಪ್ರಾಯ ಹೇಳಿದ್ದಾರೆ, ಹೇಳ್ತಾರೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ, ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ನಾನು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ 2028ರ ದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಆಗಬೇಕು, ಒಂದು ವೇಳೆ ಇವರೇ ಇರೋದು ಅನ್ನೋದಾದ್ರೆ ಅಧಿಕೃತವಾಗಿ ಹೇಳಿ, ಇಲ್ಲಾಂದರೆ ಬದಲಾವಣೆ ಅನ್ನೋದಾದ್ರೆ ಬದಲಾವಣೆ ಮಾಡಿ, ಎಲ್ಲರ ಅಭಿಪ್ರಾಯ ಪಡೆದು ಬದಲಾವಣೆ ಮಾಡಿ ಅನ್ನುವಂಥದ್ದು. ಸತೀಶ್ ಜಾರಕಿಹೊಳಿ ಸರಿಯಾಗಿ ಹೇಳಿದ್ದಾರಲ್ಲ. ಯಾರನ್ನು ಭೇಟಿ ಮಾಡ್ಬೇಕು ಅವ್ರನ್ನೇ ಭೇಟಿ ಮಾಡಿದ್ದಾರಲ್ಲ. ಸುರ್ಜೇವಾಲಾ ಅವ್ರನ್ನೇ ಭೇಟಿ ಮಾಡ್ಬೇಕು. ಅವ್ರು ಇನ್ಯಾರನ್ನ ಭೇಟಿ ಮಾಡ್ತಾರೆ? ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರನ್ನೇ ಭೇಟಿ ಮಾಡಿ, ಇಲ್ಲ ಬದಲಾವಣೆ ಮಾಡ್ತೀರಾ ಹೇಳಿ, ಬದಲಾವಣೆ ಮಾಡೋದಿಲ್ಲ ಇವ್ರನ್ನೇ ಮುಂದುವರಿಸ್ತೀರಾ ಅದಾದರೂ ಹೇಳಿ ಅಂತ ಅವ್ರನ್ನೇ ಕೇಳ್ಕೊಂಡಿದ್ದಾರಲ್ಲ. ಉತ್ತರನೂ ಅವ್ರಿಗೆ ಸಿಕ್ಕಿರ್ತದಲ್ಲ ಅಲ್ಲೇ. ಉತ್ತರ ಏನು ಹೇಳಿದಾರೆ ಗೊತ್ತಿಲ್ಲ, ನಮಗೇನು ಅವ್ರು ಹೇಳಲಿಲ್ಲ. ಉತ್ತರನೂ ಅವ್ರಿಗೆ ಹೇಳಿರ್ತಾರೆ, ಅದು ಕರೆಕ್ಟಾಗಿ ಕೇಳಿದ್ದಾರೆ. ಅವರು ಯಾರನ್ನು ಕೇಳ್ಬೇಕು ಅವ್ರನ್ನೇ ಕೇಳಿದ್ದಾರೆ, ಅದೇನು ತಪ್ಪೇನಲ್ಲ. ಅದ್ರ ಮುಂದುವರೆದ ಭಾಗ ಹೇಳ್ತಾ ಇದ್ದಾರೆ ಸರ್. ಈಗ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದ್ರ ಪ್ರಶ್ನೆ ಬಗ್ಗೆ ನಾನೇನು ಅವ್ರ ಹೇಳಿಕೆ ಆ ರೀತಿ ಇದೆ ಅಂತ ನನ್ನ ಭಾವನೆ ಏನಲ್ಲ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಯಾರಲ್ಲಿದೆಯೋ ಗೊತ್ತಿಲ್ಲ, ಅದು ಅವರಲ್ಲಂತ ಇಲ್ಲಿಲ್ಲ. ಇದ್ದಿದ್ದರೆ ಸಂಘಟನೆ ಸರಿಯಾಗಿಲ್ಲ ಅಂದರೆ 3 ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ಅದರಲ್ಲೂ ಮಹತ್ವವಾಗಿರ್ತಕ್ಕಂಥ ಕ್ಷೇತ್ರಗಳು ಚನ್ನಪಟ್ಟಣ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರದ್ದೇ ಸ್ವಂತ ಕ್ಷೇತ್ರ, ಅಭ್ಯರ್ಥಿ ಅವ್ರದ್ದೇ ಸುಪುತ್ರ ಅವರ ಅಭ್ಯರ್ಥಿ, ಅವ್ರ ಕೇಂದ್ರ ಸಚಿವರು, ಅಂಥ ಕ್ಷೇತ್ರ. ಇನ್ನೊಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಹಾಲಿ ಪಾರ್ಲಿಮೆಂಟ್ ಮೆಂಬರು, ಅವ್ರ ಕ್ಷೇತ್ರ. ಅದು ಅವ್ರ ಮಗನೇ, ಸ್ವಂತ ಅವ್ರ ಕುಟುಂಬದ ಕುಡಿನೇ. ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ಕಾರ್ಯಕರ್ತ ಅಭ್ಯರ್ಥಿ ಆಗಿದ್ದಂಥದ್ದು. ಇವೆಲ್ಲವನ್ನು ನೋಡಿದಾಗ ಸಂಘಟನೆ ಸರಿ ಇಲ್ಲ ಅಂದರೆ ಗೆಲ್ಲೋದಕ್ಕೆ ಕೆಲಸ ಸಾಧ್ಯ ಆಗ್ತಿತ್ತು. ಸಂಘಟನೆ ಸರಿಯಾಗಿದ್ದಕ್ಕೆ ತಾನೇ 3 ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಎಲ್ಲ ಪಾರ್ಟಿಯ ಎಲ್ಲ ಮುಖಂಡರುಗಳು, ಸಚಿವರು ಎಲ್ಲ ಸೇರಿ ಉತ್ತಮವಾಗಿ ಕಾರ್ಯಕರ್ತರೆಲ್ಲ ಸೇರಿ ಕೆಲಸ ಮಾಡಿ ಗೆಲ್ಲಿಸಿದ್ದಾರಲ್ಲ. ಅಂದರೆ ಪಕ್ಷ ಸರಿಯಾದ ದಿಕ್ಕಿನಲ್ಲಿ ಇದೆಯಲ್ಲ. 2023ರ ಪರಿಸ್ಥಿತಿ 2028ಕ್ಕೆ ಇರಲ್ಲ. ಹಾಗಾಗಿ ಈಗಲಿಂದ ಸಂಘಟನೆ ಆಗಬೇಕು, ಅಧ್ಯಕ್ಷರು ಯಾರು ಅನ್ನೋದು ಒನ್ ಮ್ಯಾನ್ ಆರ್ಮಿ ಆಗಿರಬೇಕು ಅನ್ನುವಂಥ ಮಾತನ್ನು ರಾಜನವ್ರು ಹೇಳ್ತಾ ಇದ್ದಾರೆ. ಹೌದು, 2023ರ ಪರಿಸ್ಥಿತಿ 2028ಕ್ಕೆ ಇರ್ತದೆ ಅಂತಕ್ಕಂಥದ್ದು ನಾವು ಯಾರ ಅಭಿಪ್ರಾಯನೂ ಇಲ್ಲ. ಅದು ಬದಲಾವಣೆ ಜಗದ ನಿಯಮ. ಬದಲಾವಣೆಗಳು ಆಗ್ತಾ ಇರ್ತವೆ, ಪಕ್ಷಗಳಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. BJPಯಲ್ಲೂ ಕೂಡ 2023ಕ್ಕೆ ಇರ್ತಕ್ಕಂಥ ನಾಯಕತ್ವ 2028ಕ್ಕೆ ಇರ್ತದೋ ಇರಲ್ವೋ ಏನೋ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ 2023ಕ್ಕೆ ಹೊಸ ಒಂದು ತಂಡ ಇರ್ತದೆ. ಅವತ್ತಿನ ಚುನಾವಣಾ ವಿಚಾರಗಳು, ಅವತ್ತಿನ ಚರ್ಚೆಗೆ ಬರಬೇಕಾದಂಥ ವಿಚಾರಗಳು ಬೇರೆ ಬೇರೆ ಇರ್ತವೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಅಷ್ಟೇ. ಕಳೆದ ಬಾರಿ ಪಾರ್ಲಿಮೆಂಟ್ ನಡೆದಂಥದ್ದೇ ಬೇರೆ ವಿಚಾರ, ಅದಕ್ಕೆ ಮುಂಚೆ ನಡೆದಂಥದ್ದೇ ಬೇರೆ, ಮುಂದಕ್ಕೆ ನಡೆಯುವಂಥದ್ದೇ ಬೇರೆ. 2028ಕ್ಕೂ ಬೇರೆ ವಿಚಾರಗಳ ಮೇಲೆ ಚುನಾವಣೆ ಆಗ್ತದೆ. ಸಾಕಷ್ಟು ಬದಲಾವಣೆಗಳಾಗಿರ್ತವೆ, ಸಹಜ, ಅದು ಜಗದ ನಿಯಮ, ಸಹಜ. ಅದು ನಾಯಕತ್ವ ಬದಲಾವಣೆ ಒತ್ತಾಯ ಆಗ್ತಾ ಇದೆ ಸರ್ ಇದೇ ವಿಚಾರಕ್ಕೆ. ನಾಯಕತ್ವ, ಕಾಂಗ್ರೆಸ್ ಒಂದು ಸಾಮೂಹಿಕ ನಾಯಕತ್ವವನ್ನು ಹೊಂದಿರತಕ್ಕಂಥ ಪಕ್ಷ. ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಇನ್ನಿತರ ಎಲ್ಲ ಮುಖಂಡರುಗಳು ಒಟ್ಟಾರೆ ಸಾಮೂಹಿಕ ನಾಯಕತ್ವದ ಪ್ರಯತ್ನವೇ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಿರತಕ್ಕಂಥದ್ದು. ಮುಂದೆ ಕೂಡ ಅಷ್ಟೇ, ಕಾಂಗ್ರೆಸ್ಸಲ್ಲಿ ಸಾಮೂಹಿಕ ನಾಯಕತ್ವ ವಹಿಸೋರು ಸರಿ ಇರಬೇಕಲ್ಲ ಅಂತ ಸರ್. ಸಾರಥ್ಯ ವಹಿಸಿರ್ತಕ್ಕಂಥವ್ರು ಸರಿಯಾಗೇ ಇರ್ತಾರೆ. ಚರ್ಚೆ, ಟೀಕೆ, ಟಿಪ್ಪಣಿಗಳು, ಒಂದು ದೊಡ್ಡ ಪಕ್ಷ ಹೇಳಿದ್ನಲ್ಲ, ಟೀಕೆ, ಟಿಪ್ಪಣಿ, ಹೊಗಳಿಕೆ, ಪ್ರಶಂಸೆ ಇವೆಲ್ಲ ಇದ್ದದ್ದೇನೆ. ಇವೆಲ್ಲ ಕೇಳಿ ತಾಳ್ಮೆಯಾಗಿ ಪಕ್ಷ ಸಂಘಟನೆ ಮಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾರು ನಾಯಕತ್ವ ಅವತ್ತಿರ್ತಾರೋ 2028ಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಸರ್, CM ಬದಲಾವಣೆ ಕೂಡ ಚರ್ಚೆ ನಡೀತಾ ಇದೆ. DK ಶಿವಕುಮಾರ್ ಅವರು ಒಂದು ಕಡೆ ಬದಲಾವಣೆ ಹೊಂದಾಣಿಕೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯ ಬಂದವರು ಯಾವುದೇ ಹೊಂದಾಣಿಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. CM ಬದಲಾವಣೆ ವಿಚಾರದ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವನೇನಲ್ಲ ನಾನು.
ಆದರೆ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಮೊನ್ನೆ ನಡೆದಂಥ CLP ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಎಲ್ಲ ವಿಚಾರಗಳು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ, ಹೈಕಮಾಂಡ್ ಏನು ಹೇಳ್ತದೋ ಅದು, ಹೈಕಮಾಂಡ್ನ ತೀರ್ಮಾನವೇ ಅಂತಿಮ ಅಂಥೇಳಿ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಅಧ್ಯಕ್ಷರು ಕಾಂಗ್ರೆಸ್ KPCC ಅಧ್ಯಕ್ಷರು ಕೂಡ ಅದೇ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಂತ ಎಸ್ ರವಿಯವರ ಮಾತು. ಒಂದಷ್ಟು ಅಭಿಪ್ರಾಯಗಳು KPCC ಅಧ್ಯಕ್ಷರ ಬದಲಾವಣೆಗಾಗಿ ವ್ಯಕ್ತವಾಗ್ತಾ ಇದ್ದಾವೆ. ಅದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದು. ಅದರ ಅಭಿಪ್ರಾಯ ಮಾಧ್ಯಮಗಳ ಮುಂದೆ ಹೇಳಿದರೆ ಅಲ್ಲ, ಅದನ್ನು ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಜ್ಯ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಜೋರಾಗಿ ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಇರ್ಬೋದು, KN ರಾಜಣ್ಣ ಇರ್ಬೋದು, ಪರಮೇಶ್ವರ್ ಸೇರಿದಂತೆ ಅಹಿಂದ ಬಣ ಈ ಒಂದು ಒತ್ತಾಯವನ್ನು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ರವಿಯವರು ಇದ್ದಾರೆ. ಸರ್, KPCC ಅಧ್ಯಕ್ಷ ಸ್ಥಾನ ಖಾಲಿ ಇದೆಯಾ ಅಥವಾ ಹೈಕಮಾಂಡೇ ಮುಂದುವರಿಬೇಕು, DK ಶಿವಕುಮಾರ್ ಅಂತ ಏನಾದರೂ ಸೂಚನೆ ಕೊಟ್ಟಿದೆಯಾ? ಏನು ಗೊಂದಲ ಸರ್ ಇದು ಅಂತ? ಇಲ್ಲ, ರಾಜ್ಯದಲ್ಲಿ KPCC ಅಧ್ಯಕ್ಷರ ಸ್ಥಾನನೂ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳ ಸ್ಥಾನನೂ ಖಾಲಿ ಇಲ್ಲ. ಎರಡೂ ಸಮರ್ಥವಾಗಿ ಕೆಲಸ ನಡ್ಕೊಂಡು ಹೋಗ್ತಾ ಇದೆ, ಎರಡೂ ಖಾಲಿ ಇಲ್ಲ. ಗೊಂದಲ ಏನಿಲ್ಲ. ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಹೇಳಿಕೆನೇ ಗೊಂದಲ ಅಂತ ಅನ್ನೋದಾದರೆ ಗೊಂದಲ ಇಲ್ಲ. ಬರೀ ಅವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಅದು ಅಭಿಪ್ರಾಯಗಳಷ್ಟೇ. ಅದನ್ನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಅದನ್ನು ಗೊಂದಲ ಅಂತ ಯಾಕೆ ಸ್ವೀಕಾರ ಮಾಡಬೇಕು? ಅಭಿಪ್ರಾಯ ಹೇಳಿದ್ದಾರೆ, ಹೇಳ್ತಾರೆ, ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ, ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ನಾನು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ 2028ರ ದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಆಗಬೇಕು, ಒಂದು ವೇಳೆ ಇವರೇ ಇರೋದು ಅನ್ನೋದಾದರೆ ಅಧಿಕೃತವಾಗಿ ಹೇಳಿ, ಇಲ್ಲಾಂದರೆ ಬದಲಾವಣೆ ಅನ್ನೋದಾದ್ರೆ ಬದಲಾವಣೆ ಮಾಡಿ, ಎಲ್ಲರ ಅಭಿಪ್ರಾಯ ಪಡೆದು ಬದಲಾವಣೆ ಮಾಡಿ ಅನ್ನುವಂಥದ್ದು. ಸತೀಶ್ ಜಾರಕಿಹೊಳಿ ಸರಿಯಾಗಿ ಹೇಳಿದ್ದಾರಲ್ಲ, ಯಾರನ್ನು ಭೇಟಿ ಮಾಡ್ಬೇಕು ಅವ್ರನ್ನೇ ಭೇಟಿ ಮಾಡಿದ್ದಾರಲ್ಲ, ಸುರ್ಜೇವಾಲಾ ಅವ್ರನ್ನೇ ಭೇಟಿ ಮಾಡ್ಬೇಕು. ಅವ್ರು ಇನ್ಯಾರನ್ನ ಭೇಟಿ ಮಾಡ್ತಾರೆ? ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರನ್ನೇ ಭೇಟಿ ಮಾಡಿ, ಇಲ್ಲ ಬದಲಾವಣೆ ಮಾಡ್ತೀರಾ ಹೇಳಿ, ಬದಲಾವಣೆ ಮಾಡೋದಿಲ್ಲ ಇವ್ರನ್ನೇ ಮುಂದುವರಿಸ್ತೀರಾ ಅದಾದರೂ ಹೇಳಿ ಅಂತ ಅವ್ರನ್ನೇ ಕೇಳ್ಕೊಂಡಿದ್ದಾರಲ್ಲ. ಉತ್ತರನೂ ಅವ್ರಿಗೆ ಸಿಕ್ಕಿರ್ತದಲ್ಲ ಅಲ್ಲೇ. ಉತ್ತರ ಏನು ಹೇಳಿದಾರೆ ಗೊತ್ತಿಲ್ಲ, ನಮಗೇನು ಅವ್ರು ಹೇಳಲಿಲ್ಲ. ಉತ್ತರನೂ ಅವ್ರಿಗೆ ಹೇಳಿರ್ತಾರೆ, ಅದು ಕರೆಕ್ಟಾಗಿ ಕೇಳಿದ್ದಾರೆ. ಅವರು ಯಾರನ್ನು ಕೇಳಬೇಕು ಅವ್ರನ್ನೇ ಕೇಳಿದ್ದಾರೆ, ಅದೇನು ತಪ್ಪೇನಲ್ಲ. ಅದ್ರ ಮುಂದುವರೆದ ಭಾಗ ಹೇಳ್ತಾ ಇದ್ದಾರೆ ಸರ್. ಈಗ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದ್ರ ಪ್ರಶ್ನೆ ಬಗ್ಗೆ ನಾನೇನು ಅವ್ರ ಹೇಳಿಕೆ ಆ ರೀತಿ ಇದೆ ಅಂತ ನನ್ನ ಭಾವನೆ ಏನಲ್ಲ. ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಯಾರಲ್ಲಿದೆಯೋ ಗೊತ್ತಿಲ್ಲ, ಅದು ಅವರಲ್ಲಂತ ಇಲ್ಲಿಲ್ಲ. ಇದ್ದಿದ್ದರೆ ಸಂಘಟನೆ ಸರಿಯಾಗಿಲ್ಲ ಅಂದರೆ 3 ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಲ್ಲೂ ಮಹತ್ವವಾಗಿರ್ತಕ್ಕಂಥ ಕ್ಷೇತ್ರಗಳು ಚನ್ನಪಟ್ಟಣ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರದ್ದೇ ಸ್ವಂತ ಕ್ಷೇತ್ರ, ಅಭ್ಯರ್ಥಿ ಅವ್ರದ್ದೇ ಸುಪುತ್ರ ಅವರ ಅಭ್ಯರ್ಥಿ, ಅವ್ರ ಕೇಂದ್ರ ಸಚಿವರು, ಅಂಥ ಕ್ಷೇತ್ರ. ಇನ್ನೊಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಹಾಲಿ ಪಾರ್ಲಿಮೆಂಟ್ ಮೆಂಬರು, ಅವ್ರ ಕ್ಷೇತ್ರ, ಅದು ಅವ್ರ ಮಗನೇ ಸ್ವಂತ, ಅವ್ರ ಕುಟುಂಬದ ಕುಡಿನೇ. ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ಕಾರ್ಯಕರ್ತ ಅಭ್ಯರ್ಥಿ ಆಗಿದ್ದಂಥದ್ದು. ಇವೆಲ್ಲವನ್ನು ನೋಡಿದಾಗ ಸಂಘಟನೆ ಸರಿ ಇಲ್ಲ ಅಂದರೆ ಗೆಲ್ಲೋದಕ್ಕೆ ಕೆಲಸ ಸಾಧ್ಯ ಆಗ್ತಿತ್ತು. ಸಂಘಟನೆ ಸರಿಯಾಗಿದ್ದಕ್ಕೆ ತಾನೇ 3 ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಎಲ್ಲ ಪಾರ್ಟಿಯ ಎಲ್ಲ ಮುಖಂಡರುಗಳು, ಸಚಿವರು ಎಲ್ಲ ಸೇರಿ ಉತ್ತಮವಾಗಿ ಕಾರ್ಯಕರ್ತರೆಲ್ಲ ಸೇರಿ ಕೆಲಸ ಮಾಡಿ ಗೆಲ್ಲಿಸಿದ್ದಾರಲ್ಲ. ಅಂದರೆ ಪಕ್ಷ ಸರಿಯಾದ ದಿಕ್ಕಿನಲ್ಲಿ ಇದೆಯಲ್ಲ. 2023ರ ಪರಿಸ್ಥಿತಿ 2028ಕ್ಕೆ ಇರಲ್ಲ. ಹಾಗಾಗಿ ಈಗಲಿಂದ ಸಂಘಟನೆ ಆಗಬೇಕು, ಅಧ್ಯಕ್ಷರು ಯಾರು ಅನ್ನೋದು ಒನ್ ಮ್ಯಾನ್ ಆರ್ಮಿ ಆಗಿರಬೇಕು ಅನ್ನುವಂಥ ಮಾತನ್ನು ರಾಜನವ್ರು ಹೇಳ್ತಾ ಇದ್ದಾರೆ. ಹೌದು, 2023ರ ಪರಿಸ್ಥಿತಿ 2028ಕ್ಕೆ ಇರ್ತದೆ ಅಂತಕ್ಕಂಥದ್ದು ನಾವು ಯಾರ ಅಭಿಪ್ರಾಯನೂ ಇಲ್ಲ. ಅದು ಬದಲಾವಣೆ ಜಗದ ನಿಯಮ. ಬದಲಾವಣೆಗಳು ಆಗ್ತಾ ಇರ್ತವೆ, ಪಕ್ಷಗಳಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. BJPಯಲ್ಲೂ ಕೂಡ 2023ಕ್ಕೆ ಇರ್ತಕ್ಕಂಥ ನಾಯಕತ್ವ 2028ಕ್ಕೆ ಇರ್ತದೋ ಇರೋಲ್ವೋ ಏನೋ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ 2023ಕ್ಕೆ ಹೊಸ ಒಂದು ತಂಡ ಇರ್ತದೆ. ಅವತ್ತಿನ ಚುನಾವಣಾ ವಿಚಾರಗಳು, ಅವತ್ತಿನ ಚರ್ಚೆಗೆ ಬರಬೇಕಾದಂಥ ವಿಚಾರಗಳು ಬೇರೆ ಇರ್ತವೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಅಷ್ಟೇ, ಕಳೆದ ಬಾರಿ ಪಾರ್ಲಿಮೆಂಟ್ ನಡೆದಂಥದ್ದೇ ಬೇರೆ ವಿಚಾರ, ಅದಕ್ಕೆ ಮುಂಚೆ ನಡೆದಂಥದ್ದೇ ಬೇರೆ, ಮುಂದಕ್ಕೆ ನಡೆಯುವಂಥದ್ದೇ ಬೇರೆ. 2028ಕ್ಕೂ ಬೇರೆ ವಿಚಾರಗಳ ಮೇಲೆ ಚುನಾವಣೆ ಆಗ್ತದೆ. ಸಾಕಷ್ಟು ಬದಲಾವಣೆಗಳಾಗಿರ್ತವೆ, ಸಹಜ, ಅದು ಜಗದ ನಿಯಮ, ಸಹಜ. ಅದು ನಾಯಕತ್ವ ಬದಲಾವಣೆ ಒತ್ತಾಯ ಆಗ್ತಾ ಇದೆ ಸರ್ ಇದೇ ವಿಚಾರಕ್ಕೆ. ನಾಯಕತ್ವ, ಕಾಂಗ್ರೆಸ್ ಒಂದು ಸಾಮೂಹಿಕ ನಾಯಕತ್ವವನ್ನು ಹೊಂದಿರತಕ್ಕಂಥ ಪಕ್ಷ. ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಇನ್ನಿತರ ಎಲ್ಲ ಮುಖಂಡರುಗಳು ಒಟ್ಟಾರೆ ಸಾಮೂಹಿಕ ನಾಯಕತ್ವದ ಪ್ರಯತ್ನವೇ ಈ
ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಿರತಕ್ಕಂಥದ್ದು. ಮುಂದೆ ಕೂಡ ಅಷ್ಟೇ, ಕಾಂಗ್ರೆಸ್ಸಲ್ಲಿ ಸಾಮೂಹಿಕ ನಾಯಕತ್ವ ವಹಿಸೋರು ಸರಿ ಇರೋರು ಬೇಕಲ್ಲ ಅಂತ ಸರ್. ಸಾರಥ್ಯ ವಹಿಸಿರ್ತಕ್ಕಂಥವ್ರು ಸರಿಯಾಗೇ ಇರ್ತಾರೆ. ಚರ್ಚೆ, ಟೀಕೆ, ಟಿಪ್ಪಣಿಗಳು, ದೊಡ್ಡ ಪಕ್ಷ ಹೇಳಿದ್ನಲ್ಲ, ಟೀಕೆ, ಟಿಪ್ಪಣಿ, ಹೊಗಳಿಕೆ, ಪ್ರಶಂಸೆ ಇವೆಲ್ಲ ಇದ್ದದ್ದೇನೆ. ಇವೆಲ್ಲ ಕೇಳಿ ತಾಳ್ಮೆಯಾಗಿ ಪಕ್ಷ ಸಂಘಟನೆ ಮಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾರು ನಾಯಕತ್ವ ಅವತ್ತು ಇರ್ತಾರೋ 2028ಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಸರ್, ಸಿ ಎಂ ಬದಲಾವಣೆದು ಕೂಡ ಚರ್ಚೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಬದಲಾವಣೆ ಹೊಂದಾಣಿಕೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯ ಬಂದವರು ಯಾವುದೇ ಹೊಂದಾಣಿಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಿ ಎಂ ಬದಲಾವಣೆ ವಿಚಾರದ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವನೇನಲ್ಲ ನಾನು. ಆದರೆ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಮೊನ್ನೆ ನಡೆದಂಥ CLP ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಎಲ್ಲ ವಿಚಾರಗಳು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಹೈಕಮಾಂಡ್ ಏನು ಹೇಳ್ತದೋ ಅದು, ಹೈಕಮಾಂಡ್ನ ತೀರ್ಮಾನವೇ ಅಂತಿಮ ಅಂಥೇಳಿ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ KPCC ಅಧ್ಯಕ್ಷರು ಕೂಡ ಅದೇ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಂತ ಎಸ್ ರವಿಯವರ ಮಾತು. ಒಂದಷ್ಟು ಅಭಿಪ್ರಾಯಗಳು KPCC ಅಧ್ಯಕ್ಷರ ಬದಲಾವಣೆಗಾಗಿ ವ್ಯಕ್ತವಾಗ್ತಾ ಇದ್ದಾವೆ. ಅದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದು. ಆದರೆ ಅಭಿಪ್ರಾಯ ಮಾಧ್ಯಮಗಳ ಮುಂದೆ ಹೇಳಿದರೆ ಅಲ್ಲ, ಅದನ್ನು ಹೈಕಮಾಂಡ್ ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.